ಗಂಡ ಮತ್ತು ಸವತಿಯ ಪ್ರಾಣ ಉಳಿಸಲು ಹೋಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಳು. ಮೊದಲ ಹೆಂಡತಿಯ ಕಣ್ಣೀರಿನ ಕತೆ. ಸಾವಿತ್ರಿ ಮತ್ತು ವಿನೋದ್ಗೆ ಮದುವೆಯಾಗಿತ್ತು. ವಿನೋದನಿಗೆ ರೈಲ್ವೆಯಲ್ಲಿ ಕೆಲಸ. ಅಂದರೆ ಯಾವಾಗಲೂ ಹೊರಗಿರಬೇಕಾಗುತ್ತಿತ್ತು. ತಿಂಗಳುಗಳಲ್ಲಿ 20 ದಿನ ಟೂರ್ನಲ್ಲಿದ್ದು ಸ್ಟೇಷನ್ಗಳ ಲೆಕ್ಕಪತ್ರ ನೋಡಬೇಕಾಗುತ್ತಿತ್ತು. ಮನೆಯಲ್ಲಿ ಸಾವಿತ್ರಿ ಒಬ್ಬಳೇ. ಯೋಚನೆ ಮಾಡಿ ವಿನೋದ್ ಅವರ ತಾಯಿಗೆ ಕಾಗದ ಬರೆದು ಇಲ್ಲೇ ಬಂದು ಇರಲು ಕರೆಸಿದರು. ಸಾವಿತ್ರಿ ತನ್ನ ವಿರಹವ್ಯತೆಯನ್ನು ಅತ್ತೆ ಮಾವಂದಿರ ಸೇವೆಯಲ್ಲಿ ಮರೆಯುತ್ತಿದ್ದಳು. ವಿನೋದ್ ಮತ್ತು ಸಾವಿತ್ರಿಗೆ ಮದುವೆಯಾಗಿ 6 ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ. ಹಾಗಾಗಿ ವಿನೋದನ ತಾಯಿ ತನ್ನ ಮಗನಿಗೆ ಬಲವಂತವಾಗಿ ಇನ್ನೊಂದು ಮದುವೆ ಮಾಡಲು ತಯಾರಿ ನಡೆಸಿದ್ದಳು. ಅದು ಸಾವಿತ್ರಿಗೆ ತಿಳಿದಿರಲಿಲ್ಲ. ಒಂದು ದಿನ ಹೆಂಗಸರ ಮಾತು ಸಾವಿತ್ರಿಯ ಕಿವಿಗೆ ಬೀಳುತ್ತಿತ್ತು. ಹಿರಿಯ ಸೊಸೆಯಲ್ಲಿ ಏನೋ ದೋಷ ಇದೆ. ನಾನು ಎಷ್ಟು ದಿವಸಗಳಿಂದಲೂ ದೇವಮ್ಮನಿಗೆ ಹೇಳುತ್ತಲೇ ಇದ್ದೆ, ಮಗನಿಗೆ ಇನ್ನೊಂದು ಮದುವೆ ಮಾಡು, ಮೊಮ್ಮಗನ ಮುಖ ನೋಡುವ ಭಾಗ್ಯ ನಿನಗೆ ಸಿಗುತ್ತದೆ ಅಂತ. ಅಷ್ಟಲ್ಲದೆ ಮತ್ತೇನು, ಮದುವೆ ಆಗಿ 6 ವರ್ಷ ಆಯಿತು. ಬಂಜೆ ಹೆಂಗಸು ರಾಕ್ಷಸಿಯಂತೆ ಗಂಡನನ್ನೇ ತಿಂದು ಬಿಡುತ್ತಾಳೆ, ದೆವ್ವದ ಸಮಾನ. ಆಗ ಸಾವಿತ್ರಿ ಅತ್ತೆ, ಏನು ಮಾಡಲಮ್ಮ, ಮಗನ ದುಃಖ ನನ್ನಿಂದ ನೋಡಲಾಗಲಿಲ್ಲ. ಬರುವವಳಿಗಾದರೂ ಅದೃಷ್ಟವಿದ್ದರೆ ಸಾಕು. ಮಕ್ಕಳಿಲ್ಲದ ಮನೆ ಎಂಥ ಮನೆ ಹೇಳು. ಮೊದಲ ಸೊಸೆಯ ಬಗ್ಗೆ ತಿರಸ್ಕಾರದ ಭಾವನೆಯ ಮಾತುಗಳಾಗಿತ್ತು. ಈಗ ನನ್ನವರ ಮದುವೆ ಆಗುತ್ತಿದೆ. ಚಪ್ಪರದ ಕೆಳಗೆ ಹೆಂಗಸರ ಹಾಡಿನ ಧ್ವನಿ ಕೇಳಿಬರುತ್ತಿದೆ. ಮಕ್ಕಳು ಕುಣಿಯುತ್ತಿದ್ದಾರೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ಅತ್ತೆಯ ಮುಖ ಸಂತೋಷದಿಂದ ಅರಳಿತ್ತು. ಗಂಡನ ದೂರದ ಸಹೋದರಿ ಒಬ್ಬಳು ಆರತಿ ತಟ್ಟೆ ತರಲು ಒಳಗೆ ಹೋದಳು. ಅಣ್ಣ ಅತ್ತಿಗೆಯ ಉಪಚಾರದ ಭಾರವೆಲ್ಲ ಅವಳ ಮೇಲೆಯೇ ಇದ್ದಂತಿತ್ತು. ಇನ್ನೊಂದು ಕ್ಷಣದಲ್ಲಿ ಮದುವೆ ಗಂಡು ಮದುವೆ ಹೆಣ್ಣು ಬಾಗಿಲಲ್ಲಿ ನಿಂತಿದ್ದರು. ಅತ್ತೆ ಕೂಗುತ್ತಿದ್ದರು, ಶಾಂತ ಬೇಗ ಬಾ, ನನ್ನ ಮಗನಿಗೆ ಮತ್ತು ನನ್ನ ಸೊಸೆಗೆ ಆರತಿ ಬೆಳಗು ಬಾ ಎಂದು ಕರೆಯುತ್ತಿದ್ದಳು. ಶಾಂತ ಅವಸರವಾಗಿ ಬರುವಾಗ ಆರತಿ ತಟ್ಟೆ ಕೆಳಗೆ ಬಿತ್ತು. ಅತ್ತೆಯ ಮುಖ ಬಿಳಿಚಿಕೊಂಡಿತು. ಸಂತೋಷದ ರೇಖೆ ಮುಖದ ಮೇಲಿಂದ ಮಾಯವಾಯಿತು. ಸ್ತ್ರೀಯರ ನಡುವೆ ಮೌನವರಿಸಿತು. ಅಷ್ಟರಲ್ಲಿ ಅತ್ತೆ ತಮ್ಮನ್ನು ತಾವು ಸಂಭಾಳಿಸಿಕೊಂಡು ಆರತಿ ತಟ್ಟೆ ತರಲು ಒಳಗಡೆ ಹೋದರು. ಕಡೆಗೆ ಹೆಣ್ಣು ಗಂಡು ಒಳಗೆ ಬಂದರು. ಹೆಂಗಸರೆಲ್ಲ ಹೆಣ್ಣನ್ನು ಸುತ್ತುವರೆದರು. ನನ್ನ ಸವತಿ ಹುಣ್ಣಿಮೆ ಚಂದ್ರನಂತೆ ಸುಂದರವಾಗಿದ್ದಾಳೆ. ನನ್ನ ಗಂಡ ಮತ್ತು ನನ್ನ ಸವತಿಯ ಜೋಡಿ ಹೇಳಿ ಮಾಡಿಸಿದಂತಿದೆ. ಅವತ್ತೇ ನನ್ನ ಗಂಡ ಮತ್ತು ನನ್ನ ಸವತಿಯ ಮೊದಲ ರಾತ್ರಿ. ನನಗೇನು ಅವರು ಇನ್ನೊಂದು ಮದುವೆ ಆಗಿದ್ದು ತಪ್ಪೇನೂ ಅನಿಸಲಿಲ್ಲ. ಆದರೆ ನನಗೆ ನನ್ನ ಗಂಡನಾದರೂ ಒಂದು ಮಾತು ತಿಳಿಸಬಹುದಿತ್ತು. ಇದೆಲ್ಲ ನನ್ನ ಕೆಟ್ಟ ಹಣೆಬರ ಎಂದುಕೊಂಡೆ. ಇನ್ನು ಮುಂದೆ ನಡೆಯುವ ಕಾರ್ಯಕ್ರಮ ನನ್ನಿಂದ ನೋಡಲಾಗುವುದಿಲ್ಲ ಎಂದುಕೊಂಡು ವರಂಡದ ಒಂದು ಮಂಚದ ಮೇಲೆ ಕುಳಿತುಕೊಂಡೆ. ಒಳಗೆ ಮೊದಲ ರಾತ್ರಿಗಾಗಿ ಸಿಂಗರಿಸಿದ ಮಂಚ. ಅದನ್ನೆಲ್ಲ ನೋಡಿದ ಕ್ಷಣ ನನಗೆ ನನ್ನ ಮೊದಲ ರಾತ್ರಿಯ ನೆನಪಾಯಿತು. ಇಂಥದೇ ರಾತ್ರಿಯಾಗಿತ್ತು. ಅದು ಸಹ 6 ವರ್ಷಗಳ ಹಿಂದೆ. ನನ್ನವರಾದ ವಿನೋದ್ ಅವರಿಗೆ ಸ್ವಲ್ಪ ಸಿಗರೇಟ್ ಸೇದುವ ಅಭ್ಯಾಸವಿದೆ. ನನಗೆ ಅವತ್ತಿನ ದಿನ ಒಟ್ಟು ನಿದ್ದೆ ಬರಲಿಲ್ಲ. ಅವರು ನಿದ್ದೆ ಮಾಡಿದ ಹಾಗೆ ಕಾಣುತ್ತಿತ್ತು. ನಾನು ಸ್ವಲ್ಪ ಅವರ ರೂಮಿನ ಕಡೆ ನೋಡಿದೆ. ಅವರ ರೂಮಿನಲ್ಲಿ ತಾವು ಹಾಸಿರುವ ಜಮಖದ ಮೇಲೆ ಸಿಗರೇಟ್ ಬಿದ್ದಿದ್ದ ಉರಿಯಿಂದ ರೂಮಿಗೆ ಬೆಂಕಿ ತಗುಲಿತ್ತು. ಅದನ್ನು ನೋಡಿದ ಸಾವಿತ್ರಿಗೆ ಒಂದು ಕ್ಷಣ ಏನಾಗ್ತಿದೆ, ನನ್ನ ಗಂಡ ಮತ್ತು ನನ್ನ ಸವತಿ ಇರುವ ಕೋಣೆಗೆ ಬೆಂಕಿ ಹತ್ತಿದೆಯಲ್ಲ. ಮಂತ್ರ ಮುಗ್ಧತೆಯಿಂದ ಬೆಂಕಿಯ ಕಣಗಳನ್ನು ನೋಡುತ್ತಾ ಕುಳಿತು ಬಿಟ್ಟಳು. ತನ್ನ ಗಂಡನ ಕೋಣೆಯ ಕಿಟಕಿ ಚಟ್ ಚಟಾರೆಂದು ಉರಿಯತೊಡಗಿತು. ಇದ್ದಕ್ಕಿದ್ದಂತೆ ಸಾವಿತ್ರಿಗೆ ಅರಿವಾಯಿತು. ಗಟ್ಟಿಯಾಗಿ ಕೂಗಿಕೊಂಡಳು. ಇವಳ ಕೂಗು ಮಿಕ್ಕವರ ಕೂಗಿನಲ್ಲಿ ಸೇರಿ ಹೋಯಿತು. ಬೆಂಕಿ ಬೆಂಕಿ ಬೆಂಕಿ, ನೀರು ತೆಗೆದುಕೊಂಡು ಬನ್ನಿ, ನೀರು ಎಂದು ಕೂಗುತ್ತಿದ್ದರು. ಬಕೆಟ್ ತರಲು ಯಾರೋ ಒಳಗೆ ಓಡಿದರು. ಪಕ್ಕದ ಮನೆಯಾತ ನೀರಿನ ಬಿಂದಿಗೆಗಳೊಂದಿಗೆ ಅಂಗಳಕ್ಕೆ ಬಂದರು. ವಿನೋದ್ ವಿನೋದ್, ಒಬ್ಬರು ತಮ್ಮ ಶಕ್ತಿನೆಲ್ಲ ಉಪಯೋಗಿಸಿ ಕೂಗಿದರು. ಹೊರಗೆ ಬಾ ವಿನೋದ್. ಬೆಂಕಿಯ ಸಪ್ಪಳವಲ್ಲದೆ ಒಳಗಿನಿಂದ ಏನೆಂದು ಶಬ್ದವೂ ಬರುತ್ತಿರಲಿಲ್ಲ. ಎಲ್ಲೆಲ್ಲೂ ನೋಡಿದರೂ ಕೂಗಾಟ. ನನ್ನ ಅತ್ತೆಯ ಅವರ ಕಣ್ಣು ಉರಿಯುತ್ತಿತ್ತು. ಅವರ ಕಾಲು ನಡುಗುತ್ತಿತ್ತು. ನನ್ನ ಮಗ ವಿನೋದ ಎಂದು ಅಳುತ್ತಿದ್ದರು. ದಪ್ಪವಾದ ಒಂದು ಬಟ್ಟೆಯನ್ನು ತಲೆಯ ಮೇಲೆ ಹೊದ್ದುಕೊಂಡು ನಾನು ಬೆಂಕಿ ಹತ್ತಿದ ಕೋಣೆಗೆ ನುಗ್ಗಿದೆ. ಎಲ್ಲರೂ ಗಾಬರಿಯಿಂದ ನೋಡುತ್ತಿದ್ದರು. ಉರಿಯುತ್ತಿರುವ ಬಾಗಿಲ ಬಳಿ ಬಂದು ಆ ಬಾಗಿಲನ್ನು ಪಟಾರನೆ ಎಂದು ಬೀಳಿಸಿದಳು. ಒಳಗೆ ಎಲ್ಲ ಉರಿಯುತ್ತಿತ್ತು. ಸಿಂಗರಿಸಿದ ಮಂಚ, ಮೇಜು, ಕುರ್ಚಿ ಎಲ್ಲ ಉರಿಯುತ್ತಿತ್ತು. ಉರಿ ಅವಳನ್ನು ಸುತ್ತುವರಿಯಿತು. ಹೊರಗಡೆ ಎಲ್ಲರೂ ಚಲನವಿರಲಿಲ್ಲ. ಅಳುಗಾಡದೆ ನಿಂತಿದ್ದರು. ಒಂದು ಕ್ಷಣದ ಪ್ರತಿಕ್ರಿಯೆ ನಂತರ ನೋಡುತ್ತಾರೆ, ಮದುವೆ ಹೆಣ್ಣು ಮತ್ತು ವಿನೋದ್ ಹೊರಗೆ ಬರುತ್ತಿದ್ದಾರೆ. ಸಾವಿತ್ರಿ ಅವರಿಬ್ಬರನ್ನು ಹೊರಕ್ಕೆ ತಳ್ಳುತ್ತಿದ್ದಾಳೆ. ಜನಗಳ ಬಾಯಿಂದ ಒಂದು ನಿಟ್ಟುಸಿರು ಬಿತ್ತು. ಅತ್ತೆ ಪ್ರಜ್ಞೆಹೀನಳಾಗಿ ಕೆಳಗೆ ಬಿದ್ದಿದ್ದಳು. ಆದರೆ ಸಾವಿತ್ರಿ ಇನ್ನೂ ಒಳಗಡೆ ಇದ್ದಳು. ಜನಗಳ ದೃಷ್ಟಿ ಮತ್ತೊಮ್ಮೆ ಬಾಗಿಲ ಕಡೆ ಹರಿಯಿತು. ಒಂದು ಗಳಿಗೆಯ ನಂತರ ಏನನ್ನೂ ಎದೆಗೆ ಒತ್ತಿ ಹಿಡಿದು ಸಾವಿತ್ರಿ ಹೊರಗೆ ಬರುತ್ತಿದ್ದಳು. ಇನ್ನೂ ಹೊಸಿಲು ದಾಟಿರಲಿಲ್ಲ. ಅಷ್ಟರಲ್ಲಿ ಚಾವಣಿಯ ಒಂದು ತೊಲೆ ಅವಳ ಮೇಲೆ ಬಿತ್ತು.
ಅಷ್ಟರಲ್ಲಿ ಬೆಂಕಿ ಆರಿಸುವ ಯಂತ್ರವೂ ಬಂತು. ಜ್ಞಾನವಿಲ್ಲದ ಮದುವೆ ಹೆಣ್ಣನ್ನು ಹೆಂಗಸರಿಗೆ ಒಪ್ಪಿಸಿ ವೇಗವಾಗಿ ವಿನೋದ ಒಳನುಗ್ಗಿದ. ಅಪಾಯವನ್ನು ಲೆಕ್ಕಿಸದೆ ಉರಿ ಒಳಗೆ ಲೀನವಾದ. ಸಾವಿತ್ರಿಯ ಮುದುಡಿದ ದೇಹವನ್ನು ಹೊತ್ತು ಹೊರಗೆ ಬಂದ ವಿನೋದ. ಒಂದು ಕ್ಷಣ ಕಣ್ಣು ತೆರೆದು ಸಾವಿತ್ರಿ ತನ್ನ ಪತಿಯನ್ನು ನೋಡಿದಳು. ಅವಳ ಕೈಗಳು ಅವನ ಹೆಗಲ ಮೇಲಿದ್ದವು. ಮತ್ತೊಂದು ಗಳಿಗೆಗೆಲ್ಲ ಅವಳ ಕಣ್ಣುಗಳು ಮುಚ್ಚಿಕೊಂಡವು. ಕೈಗಳು ಕೆಳಗೆ ಇಳಿದು ಬಿಟ್ಟವು. ಹೆದರಿದ ವಿನೋದ ಹಾಗೆ ಕುಳಿತು ಬಿಟ್ಟ. ಸಾವಿತ್ರಿ, ಸಾವಿತ್ರಿ, ನನ್ನ ಸವಿ. ಪತಿಯ ಮಡಿಲಲ್ಲಿದ್ದ ಸಾವಿತ್ರಿ ಮಾತನಾಡಲಿಲ್ಲ. ತನ್ನ ಪ್ರೀತಿಯ ಪತಿ ಕರೆಯುತ್ತಿದ್ದರೂ ಕಣ್ಣು ತೆರೆಯಲಿಲ್ಲ. ವಿನೋದ ಎಷ್ಟು ಕೂಗಿದರೂ ಸಾವಿತ್ರಿ ಉತ್ತರ ಕೊಡಲಿಲ್ಲ. ಅಳುತ್ತಾ ಹೇಳಿದ, ನಾನು ಹೇಳಿದ್ದೆ ಸಾವಿತ್ರಿ, ಅಮ್ಮನಿಗೆ ಇನ್ನೊಂದು ಮದುವೆಯಾಗಲ್ಲವೆಂದು. ಆದರೆ ಅವರೆಲ್ಲ ನನಗೆ ಬಲವಂತ ಮಾಡಿ ಇನ್ನೊಂದು ಮದುವೆ ಮಾಡಿದರು. ನಿನಗೆ ಹೇಳಬೇಕೆಂದುಕೊಂಡೆ, ಆದರೆ ಅಮ್ಮ ಅಂಗಲಾಚಿ ಬೇಡಿಕೊಂಡರು. ನಿನಗೆ ನಾನು ಇನ್ನೊಂದು ಮದುವೆ ಆಗುವ ವಿಷಯವನ್ನು ಹೇಳಬಾರದೆಂದು. ನನ್ನನ್ನು ಕ್ಷಮಿಸು ಸಾವಿತ್ರಿ ಎಂದು ಅವಳನ್ನು ಎದೆಗೊಚ್ಚಿಕೊಂಡು ಜೋರಾಗಿ ಅಳತೊಡಗಿದ. ನಮ್ಮ ಜೀವವನ್ನು ಉಳಿಸುವುದಕ್ಕಾಗಿ ನಿನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದೀಯ ಸಾವಿತ್ರಿ ಎನ್ನುತ್ತಿದ್ದ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.